ಮೊನ್ನೆ ಮೈಸೂರಿಗೊಂದು ಕಾರ್ಯಕ್ರಮಕ್ಕೆ ಹೋದಾಗ ಕೃಷ್ಣೇಗೌಡರು ಸಿಕ್ಕಿದ್ರು. ಅವ್ರಿಗೆ ಯಾವುದೋ ರಾಜಕಾರಣಿ ಹೇಳಿದ್ರಂತ, ರಾಜಕಾರಣಿ ಹೆಸರು ಹೇಳಿದರು. ಸುಮ್ಮನೆ ಯಾಕಿಲ್ಲ, ಬೇಡ, ಅದು ರಾಜಕೀಯ ನಿಂತ ನೀರಲ್ಲ ಅಂದ್ರಂಥವ್ರು. ಅದಕ್ಕೆ ಕೃಷ್ಣೇಗೌಡರು ಹೌದೌದು, ಅದು ನಿಂತ ನೀರಲ್ಲ, ಹರಿತಾ ಇರೋ ವೃಷಭಾವತಿ ಅಂದ್ರಂತೆ. ಹರಿತಾ ಇದೆಯೋ ನಿಂತಿದೆಯೋ ಕುತೂಹಲಕಾರಿ ಅಂತೂ ತುಂಬ ಇರುತ್ತೆ ನೋಡಿ. ಇದು ನೆನ್ನೆಯಾದ ಬೆಳವಣಿಗೆ. ನೆನ್ನೆ ನ್ಯೂಸ್ ಅವರ್ ಇರಲಿಲ್ಲ ಅಂತ ಇವತ್ತು ಹೇಳ್ತಾ ಇರೋದು, ಬಟ್ ಭಾಳ ಕುತೂಹಲಕಾರಿ ಬೆಳವಣಿಗೆ ಇದು. ಮೇ 4ನೇ ತಾರೀಕು ಪಶ್ಚಿಮ ಬಂಗಾಳ ವಿಧಾನಸಭೆಯ ರಿಸಲ್ಟ್ ಬಂತು. 8 ದಿವಸ ಎಲ್ಲ ಸರಿಯಿತ್ತು, 8 ದಿವಸ. ಆಮೇಲೆ ಏನೇನೋ ಬೆಳವಣಿಗೆ. ಮೊದಲು ಶಾಸಕರು ಬಂಡಾಯ ಎದ್ರು. ಮಮತಾ ಬ್ಯಾನರ್ಜಿ ಯಾರನ್ನ ವಿಪಕ್ಷ ನಾಯಕರು ಅಂತ ಆರಿಸಿದ್ರಲ್ಲ, ಅವ್ರನ್ನ ಒಪ್ಪಲಿಲ್ಲ ಇವರು, ಬಂಡಾಯವೆದ್ದವರು. ಮಮತಾ ಬ್ಯಾನರ್ಜಿ ಅಂದರೆ ಅವರೀಗ ಶಾಸಕಿ ಕೂಡ ಅಲ್ಲ, ಆದರೆ ಪಕ್ಷದ ಸಂಸ್ಥಾಪಕಿ ಅನ್ನುವ ಕಾರಣಕ್ಕೆ ಪಕ್ಷದ ಮೇಲೆ ಒಂದು ಹಿಡ್ತಾ ಇರುತ್ತಲ್ಲ. ಶಿ ಹ್ಯಾಸ್ ಚೂಸನ್ ವಿಪಕ್ಷ ನಾಯಕರೊಬ್ಬರನ್ನು, ಇವರು ಒಪ್ಪಲಿಲ್ಲ. ಮೊದಲು 80 ಪೈಕಿ 52 ಜನ ಬಂಡಾಯ ಅಂದರು, ಈಗ 64 ಜನ ಆಗಿದ್ದಾರಂಥವ್ರು. ಅವರು ತಮ್ಮ ವಿಪಕ್ಷ ನಾಯಕರನ್ನ ಆರಿಸ್ಕೊಂಡು ತಾವು ಪ್ರತ್ಯೇಕವಾಗಿ ಕೂತ್ಕೊತಾ ಇದ್ದಾರೆ. ಇದು ವಿಧಾನಸಭೆಗೆ ಸೀಮಿತವಾದ ಬೆಳವಣಿಗೆ ಅಂದ್ಕೊಂಡ್ವಿ. ನೋಡಿದ್ರೆ ಲೋಕಸಭೆಯಲ್ಲೂ ಆಯಿತು. ರಾಜ್ಯಸಭೆಗೆ ಈಗಾಗಲೇ 3 ಜನ ರಾಜೀನಾಮೆ ಕೊಟ್ಟಿದ್ದಾರೆ. ಲೋಕಸಭೆಗೆ 29 ಸಂಸದರು ತೃಣಮೂಲ ಕಾಂಗ್ರೆಸ್ನಿಂದ ಆಯ್ಕೆಯಾಗಿದ್ದು, ಅದರಲ್ಲಿ ಒಬ್ಬರು ತೀರ್ಕೊಂಡಿದ್ದಾರೆ. 28 ಜನ ಉಳ್ಕೊಂಡಿದ್ದಾರೆ. 28ರ ಪೈಕಿ 20 ಜನ ಬಂಡಾಯ ಎದ್ರು. ಈ ಫೋಟೋಗಳ ಪೈಕಿ ಯಾರು ನಿಮಗೆ ಗೊತ್ತಾಗಲಿಲ್ಲ ಅಂದರೂ ಯೂಸುಫ್ ಪಠಾಣ್ ಅಂತೂ ಗೊತ್ತಾಗ್ತಾರೆ. ಯೂಸುಫ್ ಪಠಾಣ್ ಈ 20 ಜನ ಮೊದಲಿಗೆ ಓಂ ಬಿರ್ಲಾ ಅವ್ರಿಗೆ ಒಂದು ಪತ್ರ ಕೊಟ್ಟರು ಲೋಕಸಭೆ ಸ್ಪೀಕರ್ಗೆ, ನಮ್ಮದು ಪ್ರತ್ಯೇಕ ಬಣ, ನಮ್ಮನ್ನು ಪ್ರತ್ಯೇಕವಾಗಿ ಕೂಡಿಸಿ ಅಂತ. ಅದರ ಅರ್ಥ ಇವರು ಬಂದು ನಮ್ಮದೇ ತೃಣಮೂಲ ಕಾಂಗ್ರೆಸ್ಸು, ನಾವು 2/3 ಇದ್ದೀವಿ, ಪಕ್ಷ, ಪಕ್ಷದ ಚಿಹ್ನೆ, ಪಕ್ಷದ ಕಚೇರಿಗಳು, ಪಕ್ಷದ ಅಕೌಂಟ್ನಲ್ಲಿರೋ ದುಡ್ಡು ಎಲ್ಲ ನಮ್ಮದೇ ಅಂತಾರೆ ಅಂತ. ಆ ನಿರೀಕ್ಷೆ ಇತ್ತು. ಯಾಕಂದ್ರೆ ಆಗದೆ ಹಾಗೆ ಸಾಮಾನ್ಯ. ಮಹಾರಾಷ್ಟ್ರದಲ್ಲಿ ನೋಡಲಿಲ್ವ ನಾವು? ಶಿವಸೇನೆಯಿಂದ ಏಕನಾಥ್ ಶಿಂದೆ 2/3 MLAಗಳನ್ನು ಕರ್ಕೊಂಬಂದು ನಮ್ಮದೇ ಒರಿಜಿನಲ್ ಪಾರ್ಟಿ ಅಂದರು, ಅವ್ರದ್ದು ಆಗಿಬಿಡ್ತು ಪಕ್ಷ. ಶರದ್ ಪವಾರ್ರಿಂದ ಅಜಿತ್ ಪವಾರ್ 2/3 MLAಗಳನ್ನು ಕರ್ಕೊಂಡು ಬಂದು NCP ನಮ್ಮದೇ ಅಂದರು, ಅವ್ರದ್ದೇ ಆಯ್ತು. ಅದು ಇವರು ಹಾಗೆ ಮಾಡ್ತಾರೆ ಅಂದ್ಕೊಂಡಿದ್ವಿ. ಆದರೆ ನೆನ್ನೆ ನಡೆದಂಥ ನಾಟಕೀಯ ಬೆಳವಣಿಗೆಗಳೇ ಬೇರೆ. ಸಾಯಂಕಾಲ 4 ಗಂಟೆ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಮನೆಯಲ್ಲಿ ಇವರೊಂದು ಮೀಟಿಂಗಿಗೆ ಸೇರಿದ್ರು. ನೆನ್ನೆ ಸಂಜೆ 4 ಗಂಟೆಗೆ. 4:15ಕ್ಕೆ ನಿಶಿಕಾಂತ್ ದುಬೆ ಅವರ ಮನೆಗೆ ಹೋದರು. ನಿಶಿಕಾಂತ್ ದುಬೆಗೆ ಸ್ವಲ್ಪ ಇಂಥ ಲೀಗಲ್ ಮ್ಯಾಟರ್ ತುಂಬ ಅರ್ಥ ಆಗ್ತವೆ. ಒಡಿಸ್ಸಾದಿಂದ ಆರಿಸಿ ಬಂದಿರುವ BJPಯ ಸಂಸದ ನಿಶಿಕಾಂತ್, ಜಾರ್ಖಂಡ್ನಿಂದ ಆರಿಸಿ ಬಂದಿರುವ BJPಯ ಸಂಸದ ನಿಶಿಕಾಂತ್ ದುಬೆ ಮನೆಗೆ ಹೋದರು. 6:20 ಸ್ಪೀಕರ್ಗೆ ಪತ್ರ ಕೊಟ್ಟರು. ಸ್ಪೀಕರ್ಗೆ ಪತ್ರ ಕೊಟ್ಟವ್ರು ಯಾರು? ಅವರು ಅಭಿಷೇಕ್ ಬ್ಯಾನರ್ಜಿ ಸಾಹೇಬರು ಕಳಿಸಿದ್ರು. ಅವರು ತೃಣಮೂಲ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ, ಸಂಸದರು. ಪತ್ರ ಕೊಟ್ಟು ಕಳಿಸಿದ್ರು. ಅವರು ಇವರನ್ನು ಪ್ರತ್ಯೇಕ ಬಣ ಅಂತ ಪರಿಗಣಿಸಬಾರದು ಅಂತ ಓಂ ಬಿರ್ಲಾ ಅವರಿಗೆ ಪತ್ರ ಕಳಿಸಿದ್ರು 6:20ಕ್ಕೆ. 7 ಗಂಟೆಗೆ ರೆಬೆಲ್ಸ್ ಮೀಟಿಂಗ್ ಮುಗೀತು. 7:20 ರೆಬೆಲ್ಸ್ ಬಂದು ಓಂ ಬಿರ್ಲಾ ಅವರನ್ನು ಭೇಟಿಯಾಗಿ ನಮ್ಮದು ಪ್ರತ್ಯೇಕ ಬಣ, ನಮಗೆ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿ ಅಂದರು. 7:50ಕ್ಕೆ ಅನೌನ್ಸ್ ಮಾಡಿದ್ರು, NCPI ಪಕ್ಷದಲ್ಲಿ ನಾವು ವಿಲೀನರಾಗುತ್ತಿದ್ದೇವೆ ಅಂತ. NCPIಗೆ ಇದು ಬಯಸದೇ ಬಂದ ಭಾಗ್ಯ ಅಂತಾರಲ್ಲ, ಇದಕ್ಕಿಂತ ಇನ್ನೇನಿದೆ ರೀ. ತ್ರಿಪುರಾದ ನ್ಯಾಷನಲ್ ಸಿಟಿಸನ್ ಪಾರ್ಟಿ ಆಫ್ ಇಂಡಿಯಾ ರಿಜಿಸ್ಟರ್ ಆಗಿರೋದು ಪಶ್ಚಿಮ ಬಂಗಾಳದಲ್ಲಿದೆ. ಹೌರಾದಲ್ಲಿ ರಿಜಿಸ್ಟರ್ ಆಗಿದೆಯಂತೆ. ರಾಜಕಾರಣ ಮಾಡೋದು ತ್ರಿಪುರಾದಲ್ಲಿ. ರಾಜಕಾರಣ ಅಂದರೆ ಇದ್ದೂ ಇಲ್ದಂಗೆ. ನೀವು ಕರ್ನಾಟಕದಲ್ಲಿ ಲಿಸ್ಟ್ ತೆಗೆದು ನೋಡಿದರೆ ಇಂಥವು ಇದೆ, ಎಷ್ಟೋ ಪಾರ್ಟಿಗಳು ಸಿಗ್ತವೆ, ಹೆಸರು ಸಹಿತ ಕೇಳಿರೋದಿಲ್ಲ. ಇದು ತ್ರಿಪುರಾದಲ್ಲಿ ಅಂಥದ್ದೇ ಪಾರ್ಟಿ. ಮಜಾ ಅಂದರೆ ಈ NCPI ಪಕ್ಷದ ಧ್ಯೇಯ ಪಕ್ಷಾಂತರಿಗಳನ್ನು ತಿರಸ್ಕರಿಸಿ ಹಕ್ಕುಗಳನ್ನು ರಕ್ಷಿಸಿಕೊಳ್ಳಿ ಅನ್ನುವ ಧ್ಯೇಯ ಅಂತಿದ್ದಕ್ಕೆ. ಪಕ್ಷಾಂತರಿಗಳನ್ನು ತಿರಸ್ಕರಿಸಿ ಅಂತ. ಈಗ NCPIನವರು ನಮಗೆ 20 ಸಂಸದರಿದ್ದಾರೆ, ಅವರು ಎಲ್ಲರೂ ಪಕ್ಷಾಂತರಿಗಳೇ ಅಂತ ಹೇಳಬೇಕಾಗತ್ತೆ. 2020ರಲ್ಲಿ ಇದು ರಿಜಿಸ್ಟರ್ ಆಯಿತು ಎಲೆಕ್ಷನ್ ಕಮಿಷನ್ನಲ್ಲಿ. 2023ರ ತ್ರಿಪುರಾ ವಿಧಾನಸಭಾ ಚುನಾವಣೆಯಲ್ಲಿ ಈ ಪಕ್ಷ ಸ್ಪರ್ಧೆ ಮಾಡಿದ್ದು 2 ವಿಧಾನಸಭಾ ಕ್ಷೇತ್ರಗಳಿಗೆ. 2 ವಿಧಾನಸಭಾ ಕ್ಷೇತ್ರಗಳಿಗೆ 2 ಸೇರಿಸಿ ಬಂದ ಮತಗಳು ಇವರಿಗೆ 822.
2 ವಿಧಾನಸಭಾ ಕ್ಷೇತ್ರ ಸೇರಿಸಿ ಈ ಪಕ್ಷ ತಗೊಂಡಿರೋದು 822. 2 ಕ್ಷೇತ್ರಗಳಲ್ಲಿ ಇವರ ಅಭ್ಯರ್ಥಿಗಳ ಡೆಪಾಸಿಟ್ ಕಳ್ಕೊಂಡ್ರು. 2 ಕ್ಷೇತ್ರಗಳಲ್ಲಿ ಇವರ ಪಕ್ಷ ಪಡೆದದ್ದಕ್ಕಿಂತ ಹೆಚ್ಚು ಮತಗಳು ನೋಟಾಕ್ ಬಂದಿದ್ವು. ನನ್ ಆಫ್ ದ ಅಬೋ ಆಪ್ಷನ್ಗೆ ಇವರ ಪಕ್ಷ ಪಡೆದಕ್ಕಿಂತ ಹೆಚ್ಚು ಮತಗಳು ಬಂದಿದ್ವು. ಆ ಪಕ್ಷಕ್ಕೆ ಈಗ 20 ಜನ ಸಂಸದರಿದ್ದಾರೆ. ಆ ಪಕ್ಷ ಈಗ NDAದಲ್ಲಿ BJPಯನ್ನು ಹೊರತುಪಡಿಸಿದರೆ ಅತಿ ದೊಡ್ಡ ಪಕ್ಷ. ಕಾರಣ ಏನು? NCPI ಈಗಾಗಲೇ NDAದಲ್ಲಿ ಇದೆ. NDAದಲ್ಲಿ ಇಂಥ ಪಕ್ಷಗಳು ಇದ್ದಾವೆ. ಅಂದರೆ ಒಬ್ಬರು ಸಂಸದರಿಲ್ಲ, ಒಬ್ಬರು MLA ಇಲ್ಲ. ಬಟ್ ಓಟಿನ ಕಾರಣಕ್ಕೆ ಓಟ್ ಶೇರ್ ಬರ್ಬೋದು ಅನ್ನುವ ಕಾರಣಕ್ಕಾಗಿ ಪಕ್ಷಗಳಿದಾವೆ ಒಂದಷ್ಟು. ಅಂಥದ್ದೊಂದು ಪಕ್ಷ ಓಟು ಬಂದಿಲ್ಲ ಬಿಡಿ ಇವರಿಂದ, ಆ ಮಾತು ಬೇರೆ. ಈಗಾಗಲೇ NDAದಲ್ಲಿ ಇವರಿದ್ದಾರೆ. NCPIನ ರಾಷ್ಟ್ರೀಯ ಅಧ್ಯಕ್ಷ ಉತ್ತಿಯಾ ಕುಂಡು ಮೂಲತಃ ಬಂಗಾಳದವರಂತೆ. ಇದೊಂದು ಕಾರಣ ಮರ್ಜರ್ಗೆ. ಈ ಉತ್ತಿಯಾ ಕುಂಡು ಪಶ್ಚಿಮ ಬಂಗಾಳದ ಈಗಿನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿಗೆ ಆಪ್ತರಂತೆ. ಆ ಕಡೆಯಿಂದನೇ ಬಂದಿರುತ್ತೆ ಪ್ಲಾನ್. ಇನ್ನು 2/3 MLAಗಳು ಅಥವಾ MPಗಳು ಪಕ್ಷಾಂತರ ಮಾಡಿದರೆ ಅವರು ಸದಸ್ಯತ್ವ ರದ್ದಾಗೋದಿಲ್ಲ. ಪಕ್ಷಾಂತರ ನಿಷೇಧ ಕಾಯ್ದೆ ಒದಗಿಸಿಕೊಟ್ಟಿರುವಂಥ ಅವಕಾಶ ಅದು. ಆಯಾರಾಮ್ ಗಯಾರಾಮ್ ಸಂಸ್ಕೃತಿ ಬೆಳೆದುಬಿಟ್ಟಿತ್ತು. ಒಬ್ಬೊಬ್ಬರು ಒಂದೊಂದು ಪಕ್ಷಕ್ಕೆ ಜಿಗಿತಿದ್ರು. ಇಲ್ಲ, ಜಿಗಿಯೋದಾದರೆ ಅಂದರೆ ರಿಟೇಲ್ ವ್ಯವಹಾರ ಇಲ್ಲ, ಹೋಲ್ಸೇಲ್ ವ್ಯವಹಾರ ಅಷ್ಟೇ ಅನ್ನುವ ರೀತಿಯಲ್ಲಿ ಕಾನೂನೊಂದನ್ನು ತರಲಾಯಿತು. 9 ಜನ ಎಲ್ಲಾದರೂ ಸದಸ್ಯರಿದ್ದರೆ ಅವರಲ್ಲಿ 6 ಜನ ಒಟ್ಟಿಗೆ ಇದ್ದರೆ ಮಾತ್ರ ಅವರ ಸದಸ್ಯತ್ವ ರದ್ದಾಗೋದಿಲ್ಲ. 5 ಅಥವಾ 5ಕ್ಕಿಂತ ಕಡಿಮೆ ಇದ್ದರೆ ಸದಸ್ಯತ್ವ ಹೋಗ್ಬಿಡುತ್ತೆ, ಉಪಚುನಾವಣೆಯನ್ನು ಎದುರಿಸಬೇಕಾಗತ್ತೆ ಅನ್ನುವ ಕಾನೂನು ಬಂತು. ಆ ಕಾನೂನಿನ ಪ್ರಕಾರ ಇವರ ಸದಸ್ಯತ್ವ ಯಾರ್ದು ರದ್ದಾಗೋದಿಲ್ಲ. ಈಗ ಪ್ರತ್ಯೇಕ ಬಣ ಅಂತಾದರೆ ಕಾನೂನಿನ ಹೋರಾಟದಲ್ಲಿ ಹಿನ್ನಡೆಯಾಗುವ ಸಾಧ್ಯತೆ ಇದೆ ಅಂತ. ಈಗ NCP ಮತ್ತು ಶಿವಸೇನೆಯ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಡ್ತು. ನನಗೆ ಎಕ್ಸಾಕ್ಟಾಗಿ ಅದರ ಸೆಂಟೆನ್ಸ್ ನೆನಪಿಲ್ಲ. ಬಟ್ ಅವ್ರು ಹೇಳಿದ್ದಂದರೆ, ಒಂದು ಪಕ್ಷ ಅಂದರೆ ಅದರಿಂದ ಆಯ್ಕೆಯಾದಂಥ ಜನಪ್ರತಿನಿಧಿಗಳು ಮಾತ್ರ ಅಲ್ಲ, ಆ ಪಕ್ಷದಲ್ಲಿ ಕಾರ್ಯಕರ್ತರಿರ್ತಾರೆ, ಪದಾಧಿಕಾರಿಗಳಿರ್ತಾರೆ. ಆ ಪಕ್ಷದ ಚಿಹ್ನೆಯಡಿಯಲ್ಲಿ ನಿಂತು ಚುನಾವಣೆ ಸೋತವರು ಇರ್ತಾರೆ, ಅವರು ಒಂದಷ್ಟು ಓಟ್ ತಗೊಂಡಿರ್ತಾರೆ. 2/3 MLAಗಳು MPಗಳು ತಗೊಂಡೋಗಿದ್ದು ನಮ್ಮ ಪಕ್ಷ ಅಂದ್ಬಿಟ್ರೆ ಉಳಿದವರ ಅಭಿಪ್ರಾಯಕ್ಕೆ ಏನು ಬೆಲೆ ಬಂತು ಅಂತ ಸುಪ್ರೀಂ ಕೋರ್ಟ್ ಒಂದು ಪ್ರಶ್ನೆ ಕೇಳಿತ್ತು. ಇದೆಲ್ಲವನ್ನೂ ಗಮನದಲ್ಲಿಟ್ಕೊಂಡು ಸ್ಪೀಕರ್ ನಿರ್ಧರಿಸಬೇಕು ಅಂತ ಹೇಳಿದರು. ನಾಳೆ ದಿವಸ ಮಮತಾ ಬ್ಯಾನರ್ಜಿ ಇದನ್ನೇ ಇಟ್ಕೊಂಡು ಕೋರ್ಟ್ಗೆ ಹೋದರೆ ಹಿನ್ನಡೆಯಾಗಬಹುದು ಅನ್ನುವ ಲೆಕ್ಕಾಚಾರವು ಇವ್ರಿಗೆ ಇದ್ದಂಗಿದೆ. ಅದಕ್ಕೆ NCPI ಜೊತೆ ಮರ್ಜರ್ ಅನೌನ್ಸ್ ಮಾಡಿದ್ದಾರೆ ಇವರು. ಅದರ ಜೊತೆಗೆ ನೀವು ಪ್ಯೂರ್, ಇದೆಲ್ಲ ಟೆಕ್ನಿಕಲ್ ಆಯಿತು, ಇದೆಲ್ಲ ಲೀಗಲ್ ಪಾಯಿಂಟ್ ಆಯಿತು. ಪ್ಯೂರ್ ಪೊಲಿಟಿಕಲಿ ನೋಡೋದಾದರೆ ಈಗ ಬಂಡೆದ್ದಿರುವಂಥ 20 ಸಂಸದರ ಪೈಕಿ ಬಹುತೇಕರು ನಮಗೆ ಆ ತೃಣಮೂಲ ಕಾಂಗ್ರೆಸ್ನ ಬ್ಯಾಡ್ಜೇ ಬೇಡ ಅಂತಾರಂತೆ. ತೃಣಮೂಲ ಕಾಂಗ್ರೆಸ್ ಅನ್ನುವ ಹೆಸರು, ಅದರ ಚಿಹ್ನೆ, ವಿಪರೀತ ಆ್ಯಂಟಿ ಇನ್ಕಂಬನ್ಸಿ ಇದೆ. ಅಂದರೆ ಆ್ಯಂಟಿ ಇನ್ಕಂಬನ್ಸಿ ಅಂದರೆ ಸರ್ಕಾರನೇ ಕಳ್ಕೊಂಡಿದ್ದಾರೆ ಬಿಡಿ, ಜನಾಭಿಪ್ರಾಯ ವಿರುದ್ಧ ಇದೆ. ಅದಕ್ಕೆ ಮುಖ ಅಷ್ಟೇ ನಮ್ಮದು, ಪೊಲಿಟಿಕಲ್ ಐಡೆಂಟಿಟಿನೇ ಬೇರೆ. ಜನ ಬಂಡಾಯ ಎದ್ದಂಗೆ ಎದ್ದುಬಿಟ್ಟಿದ್ದಾರೆ ತೃಣಮೂಲ ಕಾಂಗ್ರೆಸ್ನ ವಿರುದ್ಧ. ಅದಕ್ಕೆ ಆ ಪಕ್ಷ ಚಿಹ್ನೆ, ಪಕ್ಷದ ಐಡೆಂಟಿಟಿ ಯಾವುದು ಬೇಡ ಅಂತಾರಂಥವ್ರು. ಆಯ್ತಪ್ಪ, ಹಂಗಿದ್ರೆ ನೇರವಾಗಿ ಬಂದು BJPನ ಸೇರ್ಕೊಂಡ್ಬಿಟ್ಟಿದ್ರೆ ಮುಗಿದೋಗಿರೋದಲ್ಲ. ನಾವು NDAನ ಬೆಂಬಲಿಸ್ತೀವಿ ಅನ್ನೋದು ಯಾಕೆ, BJPನೇ ಸೇರ್ಕೊಂಡ್ಬಿಟ್ಟಿದ್ರೆ ಅದು ಉಲ್ಟಾ ಹೊಡಿಬೋದು ಅನ್ನೋದು ಇವರ ಪೊಲಿಟಿಕಲ್ ಲೆಕ್ಕಾಚಾರ ಇದೆ. ಅದರ ಜೊತೆಗೆ BJP ಈಸ್ ಆಲ್ಸೋ ನಾಟ್ ವೆರಿ ಕೀನ್ ಅಂತೆ ನೀವೆಲ್ಲ ಬಂದು ಸೇರ್ಕೊಂಬಿಡಿ ಅನ್ನೋದಕ್ಕೆ. ಇವರೇನು ಕಡಿಮೆ ಮಾತಾಡಿದಾರ? ಉಳಿದ 19 ಜನ ಮಾತಾಡಿರಬಹುದಾಗಿದ್ದೇ ಒಂದು ತೂಕ. ಈ 20ನೇ ವ್ಯಕ್ತಿ ಇದಾರಲ್ಲ ಸಯೋನಿ ಘೋಷ್, ಅವರು ಮಾತಾಡಿದ್ದೇ ಇನ್ನೊಂದು ತೂಕ. ಅದು ಬರ್ತೀನಿ ನಾನು. ಈ ಕಾಕೋಲಿ ಘೋಷು, ಈ ಟೀಮ್ ಲೀಡರು ಕಾಕೋಲಿ ಘೋಷ್ ಅನೌನ್ಸ್ ಮಾಡಿದ್ರು. ಪೂರ್ತಿ ಕ್ಲೇಮ್ ಏನು ಬಿಟ್ಟಂಗಿಲ್ಲ ಇವರು ತೃಣಮೂಲ ಕಾಂಗ್ರೆಸ್ ಮೇಲೆ. ಇದರ ಮಧ್ಯದಲ್ಲಿ ನಾನು ಆಗಲೇ ಹೇಳಿದಾಗ ಅಭಿಷೇಕ್ ಬ್ಯಾನರ್ಜಿ ಪತ್ರ ಕೊಟ್ಟು ಕಳಿಸಿದ್ರು ರಾಜ್ಯಸಭಾ ಸದಸ್ಯೆ ಸಾಗರಿಕಾ ಘೋಷ್ ಅವ್ರ ಕೈಯಲ್ಲಿ. ತೃಣಮೂಲ ಕಾಂಗ್ರೆಸ್ಸಿಂದ ರಾಜ್ಯಸಭೆ ಕಳಿಸಿದ್ದಾರೆ ಅವ್ರನ್ನ. ಅವರು ಮಾತಾಡಿದ್ರು ಓಂ ಬಿರ್ಲಾ ಅವರಿಗೆ ಪತ್ರ ಕೊಟ್ಟು ಬಂದ ನಂತರ. ಕೀರ್ತಿ ಆಜಾದ್ ಇನ್ನೊಬ್ಬ ಸಂಸದರವರು, ಕೇಳಿಸ್ಕೊಳ್ಳಿ. हमने चिट्ठी दी है कि तृणमूल कांग्रेस एक
इनडिविजिबल पार्टी है और एक इस तरह से आप अलग जुट लोकसभा के अंदर नहीं बना सकते हैं, ये गैर संवैधानिक है। मैम क्या बात हुई, स्पीकर सर से आपने मुलाकात हमने की, क्या चिट्ठी बोला? दी है स्पीकर साहब को कि इस तरह से जो तृणमूल कांग्रेस को तोड़ना चाहते हैं, जो अलग से लोकसभा के अंदर एक जुट बनाना चाहते हैं, ये संविधान के बिल्कुल खिलाफ है। संविधान इसको अलाउ नहीं करता है, ये संविधान के विपरीत है। ಸಯೋನಿ ಘೋಷ್ ಬಗ್ಗೆ ಹೇಳ್ತಾ ಇದ್ದೆ. ಮೇ 4ನೇ ತಾರೀಕು ರಿಸಲ್ಟ್ ಬಂದದ್ದು. ಮೇ 14ನೇ ತಾರೀಖಿನ ಭಾಷಣವನ್ನು ನೋಡಬೇಕು ಅವ್ರದ್ದು. ಎಲೆಕ್ಷನ್ ರಿಸಲ್ಟ್ ಬಂದು ತೃಣಮೂಲ ಕಾಂಗ್ರೆಸ್ ಪಶ್ಚಿಮ ಬಂಗಾಳದಲ್ಲಿ ಸೋತು 10 ದಿನಗಳಾದ ನಂತರವೂ ಈ ಹೆಣ್ಮಗಳ ಭಾಷಣ BJPಯ ವಿರುದ್ಧ. ಇವತ್ತು ಏರ್ಪೋರ್ಟ್ ಇಳಿದಿದ್ದಾರೆ. ಇಳಿದ ಮೇಲೆ ಪತ್ರಕರ್ತರ ಪ್ರಶ್ನೆ ಕೇಳಿದ್ದಾರೆ, ಏನು ಹೇಳ್ತೀರಿ ನೀವು ಅಂದರೆ, ನಾನು ನಿಮಗೆಲ್ಲ ಉತ್ತರ ಕೊಡಬೇಕಾಗಿರೋದು ನನ್ನ ಕ್ಷೇತ್ರದ ಜನರಿಗೆ ಅಂದರು ಸಯೋನಿ ಘೋಷ್. ನಿಮ್ಮ ಕ್ಷೇತ್ರದ ಜನನೇ ನೋಡ್ತಿದ್ದಾರೆ ಹೇಳ್ರಿ ಅಂದರೆ ಏನು ಮಾತೇ ಇಲ್ಲ. ರಾಘವ್ ಛಡ್ಡಾ ಆಮ್ ಆದ್ಮಿ ಪಕ್ಷದಿಂದ BJPಗೆ ಹೋದಾಗ ಚಡ್ಡಿ ಆದರು ಅಂದಿದ್ರು ಸಯೋನಿ ಘೋಷ್. ನಾಳೆ ಒಂದು ಸ್ವಲ್ಪ ಸಮಾಧಾನಗೊಂಡ ಮೇಲೆ ಇವರು ಹಾಗೆ ಹೇಳ್ತಾರೇನೋ, ರಾಜಕೀಯ ನಿಂತ ನೀರಲ್ಲ ಹರಿತಾ ಇರುವ ನೀರು ಅಂದುಬಿಡ್ತಾರೋ ಏನೋ ಸಯೋನಿ ಘೋಷ್. ಅಲ್ಲಿನ BJPಯವ್ರಿಗೂ ಇವ್ರು ಪಕ್ಷ ಬಿಟ್ಟು ಬಂದುಬಿಟ್ರು, ನಮ್ಮ ಜೊತೆಗಿದ್ದಾರೆ ಈಗ, ಸಯೋನಿ ಘೋಷ್ ಜಿಂದಾಬಾದ್, ಸಯೋನಿ ಘೋಷ್ಗೆ ಜಯವಾಗಲಿ ಅಂತ ಹೇಳೋಕ್ಕಾರೋ ಹೆಂಗೆ ಮನಸ್ಸು ಬರುತ್ತೆ ರೀ. ಇಷ್ಟೆಲ್ಲ ಮಾತಾಡಿದ ನಂತರ ಅವರು ಅದೊಂದು ಹಾಡು ಹಾಡಿದರು. ಬೇಸಿಕಲಿ ಶಿ ಈಸ್ ಅ ಸಿಂಗರ್ ಆ್ಯಂಡ್ ಆ್ಯಕ್ಟ್ರೆಸ್. ಏನೋ ನನ್ನ ಮನಸ್ಸಿನಲ್ಲಿ ಮದೀನಾ, ಕಣ್ಣುಗಳಲ್ಲಿ ಕಾಬಾ, ಹಾಗೇನೋ ಹಾಡು ಭಾಳ ಫೇಮಸ್ ಆಗಿತ್ತದು. ಯೋಗಿ ಆದಿತ್ಯನಾಥ್ ಅವರು ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯ ಪ್ರಚಾರಕ್ಕೆ ಅಲ್ಲಿಗೆ ಬಂದಾಗ ಈ ನೆಲದಲ್ಲಿ ಕಾಬಾ ಕಟ್ಟೋದಕ್ಕೆ ಬಿಡೋದಿಲ್ಲ ಅಂದರು. ಅದು ಸಯೋನಿ ಘೋಷ್ ಹಾಡಿದ ಹಾಡಿಗಲ್ಲ, ಅದು ಹುಮಾಯೂನ್ ಕಬೀರ್ ಅವರು ಒಂದು ಬಾಬ್ರಿ ಮಸೀದಿನ ಅಲ್ಲೆಲ್ಲೋ ಕಟ್ತೀನಿ ಅಂತ ಹೊರಟು ಮಮತಾ ಬ್ಯಾನರ್ಜಿ ಸಿಟ್ಟಿಗೆದ್ದು ಪಕ್ಷದಿಂದ ಉಚ್ಚಾಟನೆ ಮಾಡಿದರು. ಹುಮಾಯೂನ್ ಕಬೀರ್ ಇನ್ನೊಂದು ಪಕ್ಷ ಕಟ್ಕೊಂಡು ಬಾಬ್ರಿ ಮಸೀದಿಗೆ ಅಡಿಗಲ್ಲು ಹಾಕಿದ್ದಾರೆ ಅವರು ಕಟ್ತೀನಿ ಅಂತ. 2 ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧಿಸಿ 2ರಲ್ಲೂ ಹುಮಾಯೂನ್ ಕಬೀರ್ ಗೆದ್ದಿದ್ದಾರೆ. ಆ ಹುಮಾಯೂನ್ ಕಬೀರ್ ವಿಷಯ ಮಾತಾಡುವಾಗ ಯಾವತ್ತೂ ಇಲ್ಲೊಂದು ಕಾಬಾ ಕಟ್ಟೋದಕ್ಕೆ ಬಿಡೋದಿಲ್ಲ ಅಂತ ಯೋಗಿ ಆದಿತ್ಯನಾಥ್ ಹೇಳಿದ್ರು. ಈಗ ಅಸಾದುದ್ದೀನ್ ವಯಸ್ಸು ಹೇಳ್ತಾರೆ, ಅವ್ರು ಕಾಬಾ ಕಟ್ಟೋದಕ್ಕೆ ಬಿಡಲ್ಲ ಅಂತಿದ್ರು, ಇವ್ರು ನನ್ನ ಕಣ್ಣಲ್ಲೇ ಕಾಬಾ ಇದೆ ಅಂತಿದ್ರು, ಒಟ್ಟಿಗೆ ಕೂತ್ಕೊಂಡು ಕಾಫಿ ಕುಡಿತಿದ್ದಾರೆ ಈಗ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.